Hello guys, we are leaving tropical Hampi now. ಚೆಕ್ಔಟ್ ಆಯಿತು. ಸೊ ನಿಮ್ಗಾಗಲೇ ಹೇಳ್ದಂಗೆ ಇಟ್ಸ್ ಎ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ನಾನು ಯಾಕೆ ಇಷ್ಟು ಸಲ ಹೇಳ್ತಾಯಿದ್ದೀನಿ ಅಂದರೆ ನಾನು ತುಂಬ ಸ್ಟೇಗೆ ಹೋಗಿದ್ದೀನಿ, ತುಂಬ ಕಡೆ ಸ್ಟೇ ಮಾಡಿದ್ದೀನಿ. ಸೊ ಆ ಫ್ರೆಂಡ್ಲಿ ಇದು ಬಂದಿಲ್ಲ ನನಗಿನ್ನ. ಸೊ ಹಂಗಾಗಿ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯೆನ್ಸ್ ಫಾರ್ ಮೀ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಐ ಹೋಪ್ ನಿಮಗೂ ಅದೇ ಇದಾಗುತ್ತೆ ಅಂತ. ನನಗೆ ಇದು ಯಾವುದು ಪ್ರಮೋಷನ್ ಅಲ್ಲ, ಇದಲ್ಲ, ನನ್ನ ಸೆಲ್ಫ್ ರಿವ್ಯೂ ಇದು. ಸೊ ಸೆಲ್ಫ್ ರಿವ್ಯೂ ಆಗಿರೋದ್ರಿಂದ ಪ್ರಮೋಷನ್ ಆದರೆ ಒಂದು ಪಕ್ಷ ಏನಾದ್ರು ಹೇಳ್ಬಿಡ್ಬೋದೇನೋ ನಾವು. ಸೊ ಇದು ಕಂಪ್ಲೀಟ್ಲಿ ಸೆಲ್ಫ್ ರಿವ್ಯೂ ಆಗಿರೋದ್ರಿಂದ ಜೆನ್ಯೂನಾಗಿ ನಾನು ಹೇಳ್ತಾಯಿದ್ದೀನಿ, ನಿಮಗೂ ಅದೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾನು ನೋಡ್ತಾ ಇದ್ದೆ ಅಲ್ಲ ಟೂ ಡೇಸಿಂದ, ಬಟ್ ಎಲ್ಲರಿಗೂ ಅದೇ ಥರ ಟ್ರೀಟ್ ಮಾಡ್ತಾರೆ. ಸೊ ಎಸ್ಪೆಷಲಿ ಅಲ್ಲೊಬ್ಬ ನೇಪಾಳಿ ಹುಡುಗ ಇದ್ದಾನೆ, ಓನರು ಕೂಡ, ಬಟ್ ನೇಪಾಳಿ ಹುಡುಗ ಬೇರೆ ಇದ್ದಾನೆ, ನಿರಂಜನ್ ಅಂತ. ಅವನಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಅವನಂತರ. ಸೊ ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು, ತುಂಬ ಖುಷಿ ಆಯಿತು ಗುರು ನನಗಂತೂ. ಸಾಧ್ಯ ಆದರೆ ಅವಾಗವಾಗ ಬರ್ತಾ ಇರ್ತೀನಿ ಇಲ್ಲಿಗೆ. ಸೊ ನಿಮ್ಗೆ ಗೊತ್ತು, ಹುಡುಗರದು ಇದೊಂದು ಪ್ರಾಬ್ಲಮ್ ಇದೆ, ಏನಂದರೆ ನಮಗೆ ಒಂದು ಕಡೆ ಕಂಫರ್ಟ್ ಸಿಗಬೇಕಷ್ಟೇ. ಆ ಒಂದು ಕಡೆ ಸಿಕ್ತು ಅಂದರೆ, ಈಗ ನೀವು ನೋಡ್ಬೋದು, ನಾವು ಒಂದು ಕಡೆ ಊಟ ಮಾಡಬೇಕು ಹೋಗಬೇಕು, ನಾವು ಒಂದು ಕಡೆ ಊಟ ಮಾಡ್ತೀವಿ ಅಂದರೆ ಅದೊಂದು ಕಡೆ ನಮಗೆ ಸೆಟ್ ಆಗೋಯ್ತು ಅಂದರೆ ಅಲ್ಲಿಗೆ ಹೋಗ್ತೀವಿ ನಾವು. ಅದು ಬಿಟ್ಟು ಬೇರೆ ಕಡೆ ಹೋಗಲ್ಲ ನಾವು. ನಮ್ಮದು ಹುಡುಗರ್ದು ಅದೊಂದಿದೆ. ಆಲ್ಮೋಸ್ಟ್ ಹುಡುಗರ್ದು ನಾನು ನೋಡಿರೋ ಮಟ್ಟಿಗೆಲ್ಲ ಅದೇ. ಅವ್ರಿಗೊಂದ್ಸಲಿ ಸೆಟ್ ಆಯಿತು ಅಂದರೆ ಮುಗೀತು, ನೋ ಮ್ಯಾಟರ್ ವಾಟ್, ಅದು ಅಲ್ಲಿಗೆ ಹೋಗ್ತಾರೆ. ನಮ್ಮ ಸುಮಾರು ಜನ ನಾನು ಸರ್ಕಲಲ್ಲಿ ನೋಡಿದ್ದೀನಲ್ವಾ, ಅವ್ರಿಗೆ ಅಲ್ಲಿ ಏನು ವೈಬ್ ಇಷ್ಟ ಆಗಿರುತ್ತೋ ಗೊತ್ತಿಲ್ಲ. ಅಂದರೆ ವೈಬ್ ಇಷ್ಟ ಆಗ್ಬೋದು, ಫುಡ್ ಇಷ್ಟ ಆಗ್ಬೋದು, ಅವ್ರ ಪರ್ಸ್ನಲ್ ಒಪಿನಿಯನ್ಸ್ ಅದು, ಓಕೆನಾ. ಸೊ ಆವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ನಾನು ನನ್ನ ಫ್ರೆಂಡ್ನ ಒಂದ್ಸಲಿ ನೋಡಿದ್ದೆ. ಅವನು ಆ್ಯಕ್ಚುಲಿ ಒಂದು ಡಾಬಾ ಥರ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ದ. ಸೊ ಅದರಲ್ಲಿ ಫುಲ್ಲು ಏನೋ ಜನಗಳು ಜಾಸ್ತಿ, ಒಂಥರ ಹೈಜಿನ್ ಆ ಥರ ಏನು ಇರ್ತಿರಲಿಲ್ಲ. ಬಟ್ ಸ್ಟಿಲ್ ಅವನು ಅದನ್ನೇ ಪ್ರಿಫರ್ ಮಾಡುವ, ಯಾಕಂದರೆ ಅವನಿಗೆ ಅಲ್ಲಿ ಏನೋ ವೈಬ್ ಇಷ್ಟ ಆಗ್ತಿತ್ತೋ, ಇಲ್ಲಾಂದರೆ ಫುಡ್ ಇಷ್ಟ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಒನ್ಸ್ ಈ ಕಮಿಟೆಡ್ ಯು ವಿಲ್ ಡೂ. ಎಲ್ಲ ಹುಡುಗರದು ಅದೇ ಸೇಮ್ ಕೇಸು. ಒಂದ್ಸಲಿ ಇಷ್ಟ ಆಯಿತು ಅಂದರೆ ಬರ್ತಾ ಇರ್ತೀವಿ. ಸೊ ನನಗೆ ಈಗ ಸದ್ಯಕ್ಕೆ ಟ್ರಾಪಿಕಲ್ ಹಂಪಿನೂ ಅದೇ ಪ್ಲೇಸಲ್ಲಿ ಇದೆ. ಸೊ ಬರೋಣ, ನೆಕ್ಸ್ಟ್ ಟೈಮು ಫ್ರೀ ಮಾಡಿಕೊಂಡು ಬರೋಣ. ಸೊ ನಾವಿವಾಗ ಬಂದು ತುಂಗಭದ್ರಾ ಡ್ಯಾಮ್ ಆನ್ ದ ವೇ ಇದೆ. ತುಂಗಭದ್ರಾ ಡ್ಯಾಮು, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ನಿನ್ನೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು, ಬಟ್ ಟೈಮ್ ಆಗಿಬಿಟ್ಟಿತ್ತು. ಅದು ಗೂಗಲಲ್ಲಿ 8 AM to 3 PM ತೋರಿಸ್ತಾಯಿತ್ತು. ಸೊ ಗೊತ್ತಿಲ್ಲದಿರೋ ಜಾಗದಲ್ಲಿ ಗೂಗಲ್ಲೇ ಅಲ್ವಾ ನಂಬಬೇಕಾಗಿರೋದು. ಸೊ ಅದಕ್ಕೋಸ್ಕರ ಗೂಗಲಲ್ಲಿ ಹಂಗೆ ತೋರಿಸ್ತೈತೆ ಅಂತ ಹೇಳಿ ನಾವು ಫಿಕ್ಸ್ ಆಗಿಬಿಟ್ವಿ. ಬಟ್ ನೋ ವರೀಸ್, ಬಾಸ್ ಎಲ್ಲೇ ಇದ್ದರೂ ನಮ್ಮ ಜೊತೆ ಇರ್ತಾರೆ ಅಂತ ನಮ್ಮೆಲ್ಲರೂ ಅಭಿಪ್ರಾಯ. ನಾವೆಲ್ಲ ಅಂದ್ಕೊಳ್ಳೋದು ಹಂಗೇ, ಬಾಸ್ ನಮ್ಮ ಜೊತೆನೇ ಇರ್ತಾರೆ ಅನ್ನೋದು. ಅವನ ಶಕ್ತಿ ಇದೆಯಲ್ಲ, ಅದು ನಮ್ಮ ಹತ್ರನೇ ಇರುತ್ತೆ, ನಮ್ಮ ಜೊತೆನೇ ಇರುತ್ತೆ ಅನ್ನೋದು. ಸೊ ಬಾಸ್ನ ಹೋಗಿ ಮೀಟ್ ಮಾಡೋದೆಲ್ಲ ಬೇಡ, ಬಾಸ್ನೇ ನೆನೆಸ್ಕೊಂಡ್ರೆ ಸಾಕು. ಆ ಎನರ್ಜಿ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಫೀಲ್ ಆಗುತ್ತೆ ಅಂತ, ಬಟ್ ನನಗೆ ಫೀಲ್ ಆಗುತ್ತೆ, ಆ ಎನರ್ಜಿ ಫೀಲ್ ಆಗುತ್ತೆ. ಸೊ ಹಂಗಾಗಿ ಬಾಸ್ ಎಲ್ಲೇ ಇದ್ದರೂ ನಮ್ಮನ್ನು ಕಾಯ್ತಾರೆ ಅನ್ನೋದಕ್ಕೋಸ್ಕರ ಅಂಜನಾದ್ರಿನ ಮಿಸ್ ಮಾಡಿ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಈಗ ತುಂಗಭದ್ರಾ ಡ್ಯಾಮ್ ಹತ್ರ ವ್ಯೂ ಪಾಯಿಂಟ್ ಏನೋ ಇದೆ ಅಂತೆ, ಆನ್ ದ ವೇ ಅಲ್ವಾ ಅಂತ ಹೋಗ್ತಾ ಇರೋದಷ್ಟೇ. ಅದೇನಾದ್ರು ಸಪ್ರೇಟಾಗಿದ್ದಿದ್ರೆ ಪ್ರಾಬಬ್ಲಿ ಹೋಗ್ತಿರ್ಲಿಲ್ಲ. ಈಗ ಆಲ್ಮೋಸ್ಟ್ 11:15 ಅನಿಸುತ್ತೆ. ಸೊ ಬನ್ನಿ ಹೆಂಗೆ ಹೋಗುತ್ತೆ ನೋಡೋಣ. ಗೈಸ್, ಈ ವ್ಯೂ ನೋಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾಯಿದೆ.
ಆಗ್ತಾ ಇದೆ ಇವಾಗ. ಲೆಫ್ಟಿಗೆ ಹೋಗಬೇಕು ತುಂಗಭದ್ರಾ ಡ್ಯಾಮ್ಗೆ, ಐ ಮೀನ್ ವ್ಯೂ ಪಾಯಿಂಟ್ಗೆ. ಹಾಂ, ಇದು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಬಸ್ ಇದ್ದದಂತೆ, ಬಸ್ ಹತ್ಕೊಂಡು ಹೋಗ್ಬೇಕಂತೆ ಹೊರಗೆ. ವಾ, ಹಂಗಂತೆ ಬೈಕ್ ನಿಲ್ಲಿಸ್ಬಿಟ್ಟು ಹೋಗ್ಬೇಕಂತಿಲ್ಲ. ಬೈಕ್ ನಿಲ್ಸ್ಬಿಟ್ಟು ಹೆಂಗೆ ಬ್ರೋ? ಅಂತಂದ್ರೆ ಯಾರು ನಿಮ್ಮಿಷ್ಟ, ನೀವು ನಿಲ್ಲಿಸುವಾಗ ಕರೆಕ್ಟು ನಿಮಗೆ ಇವೆಲ್ಲ ಸೀನೇ ಇಲ್ಲ ಅನ್ಕೊಬಿಡಿ. ಹೋಗೋದಾ? ಅವ್ರ ಹತ್ರ ಪಾರ್ಕಿಂಗ್ ಫೀಸ್ ಇಸ್ಕೊಬಿಡಿ, ಹೋಗ್ಬಿಡೋಣ. ಅದು ವಾಪಸ್ ಕೊಡಲ್ಲ. ಕೊಡ್ತಾರೆ, ನಾವು ಒಳಗಡೆ ಕೊಡಲ್ಲ. ಹಾಂ, ಕೊಡಲ್ಲ. ನಾನೇ ಕೇಳ್ತೀನಿ ಬನ್ನಿ ಬ್ರೋ, ನಾನೇ ಕೇಳ್ತೀನಿ. ಬರೀ 20 ಬಿಡಿ. ಇಲ್ಲ ಕೇಳ್ತೀನಿ ಬನ್ನಿ. ಅರ್ದ್ಬಿಟ್ಟವನೆ. ಹಾಂ, ಅರ್ದ್ಬಿಟ್ಟವನೆ ಟಿಕೆಟ್. ಅರ್ದ್ಬಿಟ್ನಾ? ಬಿಡಿಯೋದಾಗ 20 ಹೋದ್ರೋಯ್ತು, ಬನ್ನಿ ಹೋಗೋಣ. ಮತ್ತೆ ಬೈಕೇ ಹೋಯ್ತದೆ ಅಂದರೆ ನೀವು ಅಲ್ಲಿಗೆ? ಲಾಸ್ಟ್ ಟೈಮ್ ಹೋಗಿದ್ದು ಬಟ್ ನಮ್ದು ಇದು ವ್ಯಾನ್ ಹೋಗಿದ್ದು, ನಮ್ಮದು ಇದು ಟಿ ಮಾಡಿದ್ರಲ್ಲ, ಟಿ ಹೋಗಿದ್ದು, ಅದಕ್ಕೆ ನಾನು ಹೋಯ್ತದೆ ಅಂದ್ಕೊಂಡೆ. ಬೈಕಲ್ಲಿ ತಗೊಂಡಂಗಿವಂತೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಬಸ್ ಇರ್ತದಂತೆ, ಬಸ್ ಹತ್ಕೊಂಡು ಹೋಗೋದು. ಮತ್ತು ಇನ್ನು ಮುಂದೆ ತೋರಿಸ್ತೈತೆ ಬ್ರೋ ನನಗೆ, ತುಂಗಭದ್ರಾ ವ್ಯೂ ಪಾಯಿಂಟ್ ಅಂತ ತೋರಿಸ್ತೈತೆ. ನೀವು ಡ್ಯಾಮ್ ಕೇಳಿದ್ರೆ ವ್ಯೂ ಪಾಯಿಂಟ್ ಕೇಳಿದ್ರ? ವ್ಯೂ ಪಾಯಿಂಟು ಮುಂದೆ ನಾನು ಹಾಕಿರೋದು. ಹೋಗಿ ನೋಡೋಣ ಒಂದಷ್ಟು ದೂರ. ನಾನು ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತೀನಿ, ಇಲ್ಲಿ ಬಿಡೋಲ್ಲ ಗಾಡಿನ ಅಂತ. ಅದು ಬೇಕಲ್ವಾ ನಮಗೆ? ಅಕಸ್ಮಾತ್ ಬೈಕವ್ರು ನಮ್ಮ ಥರ ಬಂದುಬಿಟ್ಟು ಬಿಡ್ತಾರೆ ಅಂತ ನಾವು ಬೈಕ್ನ ನಿಲ್ಲಿಸ್ಬಿಟ್ಟು ಹೋಗಲ್ಲ. ಎನಿ ಟೈಮು ಲಗೇಜು ಸೆಟಪ್ ಇರುತ್ತೆ. ಇವಾಗ ನೋಡೋಣ ಬನ್ನಿ, ಅಲ್ಲೊಂದ್ಸಲಿ ಕೇಳೋಣ. ಬೈಕ್ ಎಂಟ್ರಿ ಇಲ್ವಾ? ಯಾವಾಗಿಂದ? ಇದು ಮೊದಲಿಂದನೂ ಇಲ್ವಾ ಬೈಕ್ ಎಂಟ್ರಿ? ಬೈಕ್ ಎಂಟ್ರಿ ಬಂತೆ, ಲಗೇಜ್ ಸೆಟಪ್ ಇದೆಯಲ್ಲ, ಹೋಗೋಕ್ಕಾಗಲ್ಲ. ಗಾಡಿ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ, ಲಗೇಜ್ ಸೆಟಪ್ ಇದೆಯಲ್ಲ. ಪರ್ಮಿಷನ್ ಯಾರು ತಗೊಬೇಕಾ ಹೋಗೋಕ್ಕೆ? ಬೈಕು ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ತಗೋ. ಹಾಂ, ಲಗೇಜ್ ಇದ್ರೆ ಕೊಡಲ್ವಾ? ಖಾಲಿ ಬೈಕ್ ಅಂದರೆ ಏನೋ ಮಾಡ್ಬೋದು, ಹೋಗ್ಬೋದು. ಇವೆಲ್ಲ ಲಗೇಜ್ ಇದೆ, ಬಿಡಬೇಕು. ಲಗೇಜ್ ಹಾಕ್ಕೊಂಡೆ ಅಲ್ವಾ ಸರ್ ಎಲ್ಲಿಗೆ ಹೋಗೋದು ನಾವು? ಸರಿ. ಗೈಸ್, ಅದಾಗೆ ಬೈಕ್ಸು ಲಗೇಜ್ ಹಾಕ್ಕೊಂಡ್ರೆ ಬೈಕರ್ಸ್ಗಳನ್ನ ಬಿಡೋಲ್ಲ. ಸೊ ಇನ್ಸೈಡ್ ಹೋಗೋಕ್ಕೆ ಬಸ್ಸಲ್ಲೇ ಹೋಗ್ಬೇಕಂತೆ, ಬಸ್ಸನ್ನೋ ಟೆಂಪೋನ ಇದೆ. ನಾವು ಹಂಗೂ ಇಲ್ಲೇ ಕೇಳ್ದು ಹೊರಗಡೆ ಗೇಟ್ ಹತ್ರನೇ, ಬಟ್ ಅವರು ಹಂಗೆ ಅಂದರು ಒಂದ್ಸರಿ ಟ್ರೈ ಮಾಡೋಣ, ಯಾಕಂದರೆ ಅಲ್ಲಿಂದ ಬಂದಿರ್ತೀವಲ್ವಾ, ನೋಡೋಣ. ನಾನು ಹಂಗೂ ಪರ್ಮಿಷನ್ ಯಾರ್ದಾರು ಕೇಳ್ಬೋದಾ ಅಂತ ನೋಡಿದೆ, ಬಟ್
ಸ್ಟಿಲ್ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬೈಕರ್ಸ್ ಬರಬೇಕಾದ್ರೆ ಲಗೇಜ್ ಸೆಟಪ್ ಇದ್ದಾಗ ಹುಷಾರು, ಆ್ಯಕ್ಚುಲಿ ಬಿಡೋಲ್ಲ ಬೈಕ್ ಹೋಗೋಕ್ಕೆ. ಸೊ ನೋಡಿ ಮಾಡಿ ಬನ್ನಿ, ಇಲ್ಲಿಗೆ ಬರಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸೊ ನಾವು ಏನಕ್ಕೆ ಸ್ಪೆಸಿಫಿಕಲಿ ಹೋಗಲ್ಲ ಅಂದರೆ ಫುಲ್ಲು ಲಗೇಜ್ ಸೆಟಪ್ ಇದೆ. ಒಂದು ಲಗೇಜ್ ಸೆಟಪ್ ಬಿಟ್ಟು ಹೋಗೋಕ್ಕಾಗಲ್ಲ, ನಮ್ಮದೆಲ್ಲ ವ್ಯಾಲ್ಯೂಯಬಲ್ ಥಿಂಗ್ಸ್ ಇರುತ್ತೆ ಇಲ್ಲಿ. ಸೊ ಇಟ್ಸ್ ನಾಟ್ ಈಸಿ ಬಿಟ್ಬಿಟ್ಟೋಗೋದು. ಬನ್ನಿ ರೈಡ್ ಕಂಟಿನ್ಯೂ ಮಾಡೋಣ, ನೋಡೋಣ. ನೋಡಿ ಅವ್ರು ನೋಡ್ತಾ ಇದ್ದಾರಲ್ವಾ ಮುಂದೆ HN ಕೀರ್ತಿ ಅವರು ಮ್ಯಾಪು, ನಾನು ಅದನ್ನೇ ಓದ್ಸಲಿ ಲಾಸ್ಟ್ ಟೈಮ್ ಹೇಳಿದ್ದು ನಿಮಗೆ. ಹಿಂಗೆ ಬಗ್ಗಿ ನೋಡೋಕ್ಕಾಗಲ್ಲ, ಟೈಮ್ ಹಿಡಿಯುತ್ತೆ ನೋಡಿ, ಗಾಡಿ ಎಷ್ಟು ಸ್ಲೋಗಿ ಹೋಗುತ್ತೆ. ಆವಾಗ ಹಿಂಗೆ ಮೇಲೆ ಇದ್ದರೆ ಹಂಗಂಗೆ ನೋಡ್ಕೊಂಡು ಹೋಗ್ಬಿಡ್ಬೋದು. ಯಾರೋ ಮನೇಲಿ ಸೀಗಡಿನೇನೋ ಮಾಡ್ತಾವ್ರೆ ಅನಿಸುತ್ತೆ. ಬಾಬಾ ಇವು ನೋಡಿ ಬ್ರೋ, ಯಾಕೆ ಫೋಟೋ ತಗೊಳ್ಳೋಕೆ ಅಂತ ನಿಲ್ಸಿದ್ದು ಇಲ್ಲಿಂದ ತಗೊಳ್ಳೋಣ ಬನ್ನಿ. ಹಾಂ ಅಲ್ಲಿ ರೋಡ್ ಬರೋದು, ಇದಾದ್ರೂ ಪಕ್ಕ ಬಂದಿದ್ದೀವಿ ವೈಟ್ ಲೈನಿಂದ. ಹಿಂದೆ ನಿಲ್ಲಿಸಿ, ಹಿಂದೆ